ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನವ್ಯಾರಾಧಸ್ ಕಿಚನ್. ಇವತ್ತು ಮಾಡಿರೋ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ ಚಿಲ್ಲಿ ಚಿಕನ್. ಇದನ್ನು ರೈಸ್, ಪರೋಟ, ಪೂರಿಗೆ ಸೈಡ್ಸಾಗಿ ತೊಗೋಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1/2 kg ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಹಾಗೂ ಇದಕ್ಕೆ ಬೇಕಾಗಿರೋ ಹಾಗೆ 10ರಿಂದ 12 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೂ 2 ಬೆಳ್ಳುಳ್ಳಿ ಚಿಕ್ಕದಾಗಿರೋದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು 4ರಿಂದ 5 ಶುಂಠಿನ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಗೆ ಎಷ್ಟು ಬೇಕು ಖಾರ ಅಷ್ಟರ ತಕ್ಕಂಗೆ ಮೆಣಸು ತೊಗೊಂಡಿದ್ದೀನಿ. ಇವಾಗ ನಾನು ಒಂದು ಪಾತ್ರೆಗೆ 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯೋವರೆಗೂ ಕಾದು, ಎಣ್ಣೆ ಕಾದಿದ ನಂತರ ನಾವೇನು ತೊಳೆದಿಟ್ಕೊಂಡಿದ್ವಲ್ಲ ಚಿಕನ್, ಅದನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿ ತುಂಬ ಕ್ವಿಕ್ಕಾಗಿ 20 ಮಿನಿಟ್ಸಲ್ಲಿ ಆಗುವಂಥದ್ದು. ಆ್ಯಂಡ್ ಇದಕ್ಕೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಈ ಚಳಿಗೆ ಸ್ಪೈಸಿಯಾಗಿ ತಿನ್ಬೋದು. ಈ ರೆಸಿಪಿಗೆ ಚಪಾತಿ, ಪೂರಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ರೈಸ್ ಐಟಮ್ಗೆ ಸೈಡಲ್ಲಿ ಸೈಡ್ಸ್ ಥರ ಯೂಸ್ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಚಿಕನ್ನು ಒಂದು ಹದಕ್ಕೆ ಫ್ರೈ ಆಗ್ತಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಉಪ್ಪು ಹಾಕ್ಕೊಳ್ಳೋದ್ರಿಂದ ಚಿಕನ್ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ, ರುಚಿಯಾಗಿರುತ್ತೆ. ಸೊ ಉಪ್ಪು ಹಾಕಿದ್ಮೇಲೆ ಒಂದು 2 times or 2 rounds ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಡೋಣ. ಇವಾಗ ನಾವು ಜಾರಿಗೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ತುಂಬ ನುಣ್ಣಗಾಡಿಸ್ಕೋಬಾರ್ದು, ಸ್ವಲ್ಪ ತರಿಯಾಗಿ ರಫ್ ಆಗಿ ಇರೋ ಹಾಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ರೆಡಿ ಆಗಿದೆ ಮಸಾಲೆ. ಇವಾಗ ನೀವು ನೋಡ್ತಿರ್ಬೋದು, ಚಿಕನ್ ನೀಟಾಗಿ ಫ್ರೈ ಆಗಿದೆ ಆ್ಯಂಡ್ ಉಪ್ಪು ಕೂಡ ತುಂಬ ಚೆನ್ನಾಗಿ ಹಿಡಿದಿರುತ್ತೆ. ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ರಫಾಗಿ ನಾನು ಇದನ್ನು ಆಡಿಸ್ಕೊಂಡಿದ್ದೀನಿ ಅಂತ. ಈ ಥರ ಇದ್ದರೆ ನಿಮಗೆ ಚಿಲ್ಲಿ ಚಿಕನ್ ಟೇಸ್ಟ್, ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ರಫಾಗಿ ಆಡಿಸ್ಕೊಡೋದ್ರಿಂದ. ಸೊ ನೋಡಿ, ಇದನ್ನ ನೀಟಾಗಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ. ಡೀಪಾಗಿ ಈ ಥರ ಕಲಿಸ್ಕೊಳ್ತಾ ಎಲ್ಲ ಕಡೆನೂ ಮಸಾಲೆ ಸ್ಪ್ರೆಡ್ ಆಗೋ ಥರ ನಾನು ಕೈ ಆಡಿಸ್ತಾ ಇದ್ದೀನಿ. ಈ ಚಳಿಗೆ ದಿಸ್ ಇಸ್ ಅ ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ರೆಸಿಪಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಮಸಾಲೆನ ಎಲ್ಲ ಕಡೆ ಸ್ಪ್ರೆಡ್ ಆಗೋಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿದ್ದೀನಿ. 2 to 3 minutes ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಖಾರ, ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯೋದಕ್ಕೆ ಬಿಡೋಣ. ಇವಾಗ ನೀವು ನೋಡ್ತಿರ್ಬೋದು, 2 to 3 minutes ಆದಮೇಲೆ ಚಿಕನ್ ಹೇಗೆ ಕಾಣಿಸ್ತಿದೆ ಅಂತ. ನೀಟಾಗಿ ಬಾಯ್ಲ್ ಆಗಿದೆ, ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಖಾರ, ಉಪ್ಪು ಎಲ್ಲ. ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಚಪಾತಿ, ಪೂರಿ ಎಲ್ಲದಕ್ಕೂ ಸೈಡ್ಸಾಗಿ ಯೂಸ್ ಮಾಡ್ಬೋದು. ಎಲ್ಲರೂ ಇಷ್ಟಪಡ್ತಾರೆ. ಚಳಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಕೇವಲ 4 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಸಿಂಪಲ್ ಚಿಲ್ಲಿ ಚಿಕನ್ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್.